ಗಾಜಿನ ಪೀಸು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಕಾಲು ತಿಳ್ಕೊಂಬಿಟ್ರು. ನನಗ್ಯಾಕೋ ಇದು ಮಾಯಿನ ಕೆಲಸ ಅನಿಸ್ತಿದೆ. ಬರಹನ ಮಾಯ ಮಾಡಿದಾಳೆ, ತೆಂಗಿನಕಾಯಿನ ಮಾಯ ಮಾಡಿದಾಳೆ. ಈ ಥರ ಗಾಜಿನ ಪೀಸ್ ಹಾಕಿ ಕಾಲು ಸೀಳೋ ಥರ ಅವಳೆ ಮಾಡಿದಾಳೆ. ಹಾಗಿದ್ರೆ ಎಲ್ಲರೂ ಹೇಳ್ತಿರೋದು ನಿಜ, ಇದು ಭ್ರಮೆ ಅಲ್ಲ. ಹೌದು, ಇದೆಲ್ಲ ಒಂಥರ ಮಾಯಾಜಾಲದ ತರ ಇದೆ. ಮಂತ್ರಿಸಿ ಕಟ್ಟಿ ತೆಂಗಿನಕಾಯಿನ ಕಿತ್ತು ಬಿಸಾಕಿ ಮಾಯಾ ಹೇಗ್ ಒಳಗ್ ಬಂದ್ಲು ಅಂತ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ನೋಡಿ, ಯಾರು ಏನು ಹೆದರ್ಕೋಬೇಡಿ, ಯಾರಿಗೂ ಏನೂ ಆಗಲ್ಲ. ಬೆಳಗ್ಗೆ ಮಹಾಸ್ವಾಮಿಗಳು ಫೋನ್ ಮಾಡ್ತಾರೆ, ಅವ್ರ ಹತ್ರ ಈ ವಿಷಯನ ಹೇಳ್ತೀನಿ. ಅಷ್ಟರೊಳಗೆ ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದಣ್ಣ? ಆ ಥರ ಎಲ್ಲ ಏನೂ ಆಗಲ್ಲ. ಆ ಮಾಯ ಸುಮ್ಮನೆ ಹೆದರಿಸಿದಾಳೆ. ನನಗನ್ಸೋ ಹಾಗೆ ಸದ್ಯಕ್ಕೆ ಯಾವ ಅಪಾಯನೂ ಇಲ್ಲ. ಹಾಗೇನಾದರೂ ಇದ್ದಿದ್ರೆ ಮಹಾಸ್ವಾಮಿಗಳು ಹೇಳಿರ್ತಿದ್ರು. ಮಹಾಸ್ವಾಮಿಗಳು ಬರಲಿ, ಅವ್ರು ಏನು ಹೇಳ್ತಾರೋ ನೋಡೋಣ. ಮುತ್ತು, ಡಾಕ್ಟ್ರ್ ಏನು ಹೇಳಿದ್ರು? ಏನು ತೊಂದರೆ ಇಲ್ವಂತ ಚಿಕ್ಕಮ್ಮ, ಊಟ ತಿಂಡಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಅಷ್ಟೇ. ಸರಿ, ಹಾಗಾದ್ರೆ ಬೆಳ್ಳಿ ನೀನು ಹೋಗಿ ರೆಸ್ಟ್ ಮಾಡು. ಷಣ್ಮುಗಣ್ಣ, ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಐಶು, ನಾವಿಲ್ಲದೆ ಇದ್ದಾಗ ಮಾಯಾ ಮತ್ತೆ ತನ್ನ ಕಿತಾಪತಿ ಶುರು ಮಾಡಿದಾಳೆ. ಅವಳಿಂದ ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಿರೋ ಹಾಗಾಗಿದೆ. ಅವಳು ಬದುಕಿದ್ದಾಗೂ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ಲಿಲ್ಲ, ಅವಳು ಸೆತ್ತ ಮೇಲೂ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಅದಕ್ಕೆ ಹೊಟ್ಟೆಲಿರೋ ಮಗುನ್ ಸಾಯಿಸಿರೋ ವಿಷಯನ ಕೇಳಿನೇ ನಂಗೆ ಅದರಿಂದನೇ ಹೊರಗೆ ಬರೋಕ್ಕಾಗ್ತಿಲ್ಲ. ಮತ್ತೆ ಆಲ್ರೆಡಿ ಕಿರುಕುಳ ಕೊಡೋಕೆ ಶುರು ಮಾಡ್ಕೊಂಡಿದ್ದಾಳೆ. ಇನ್ನ ಏನೇನು ಕಾದಿದ್ಯೋ, ಈ ಮನೆಗಿನ್ನ ಏನೇನು ತೊಂದರೆ ಆಗುತ್ತೋ ನನಗೆ ಭಯ ಆಗ್ತಿದೆ ಷಣ್ಮುಗಣ್ಣ. ನೀನೇನು ಯೋಚನೆ ಮಾಡಬೇಡ, ಮಹಾಸ್ವಾಮಿಗಳಿಂದ ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಆಮೇಲೆ ಆ ಮಾಯಾ ಬಾಲ ಬಿಚ್ಚಕ್ ಸಾಧ್ಯನೇ ಇಲ್ಲ. ಮಹಾಸ್ವಾಮಿಗಳಿಂದ ನಮ್ ರಕ್ಷಣೆ ಸಿಕ್ಕೇ ಸಿಗುತ್ತಾ? ಹೌದು ಐಶು, ಅವರು ದೈವಾಂಶ ಸಂಭೂತರು, ಮಹಾಮಹಿಮರು, ತ್ರಿಕಾಲ ಜ್ಞಾನಿಗಳು. ನೀನೇ ನೋಡಿದ್ಯಲ್ಲ, ನನ್ನ ಕೆನ್ನೆ ಮೇಲಿದ್ದ ಗಾಯನ ಒಂದೇ ಕ್ಷಣದಲ್ಲಿ ದೂರ ಮಾಡ್ಬಿಟ್ರು. ಅಲ್ಲ, ಅವ್ರು ಇಲ್ಲಿಗೆ ಬರೋ ಅಷ್ಟರಲ್ಲಿ ಏನ್ ಅನಾಹುತ ಆಗುತ್ತೋ, ಯಾರ ಜೀವ ಹೋಗುತ್ತೋ ನನಗೆ ಭಯ ಆಗ್ತಿದೆ ಷಣ್ಮುಗಣ್ಣ. ನನಗಂತೂ ನನ್ನ ಪ್ರಾಣದ ಮೇಲೆ ಯೋಚನೆ ಇಲ್ಲ. ನಿನಗೆ, ಬೆಳ್ಳಿಗೆ, ಮುತ್ತುಗೆ ಮಾತ್ರ ಏನು ಆಗ್ಬಾರ್ದು. ಉಳಿದವ್ರಿಗೆ ಏನಾರು ಆಗ್ಲಿ ನನಗೆ ಚಿಂತೆ ಇಲ್ಲ. ಯಾಕಾಗ ಹೇಳ್ತೀರಾ ಷಣ್ಮುಗಣ್ಣ? ಅಮ್ಮ, ಅಕ್ಕ, ಅಣ್ಣ ಅವ್ರದ್ದು ಜೀವನೇ ಅಲ್ವಾ? ಚಚೆ, ನಾನು ಹಾಗೆ ಹೇಳಕ್ ಬಂದಿಲ್ಲ ಐಶು. ಮಾಯಿನ ಜೊತೆ ಅವರೆಲ್ಲ ತುಂಬಾ ಚೆನ್ನಾಗೇ ಇದ್ರು. ನಾನು ನೀನು ಮಾತ್ರ ಜಗಳ ಆಡ್ತಿದ್ವಿ. ಬೆಳ್ಳಿ ಮುತ್ತುನ್ ಕಿತ್ಕೊಂಡ್ಲು ಅಂತ ಸಿಟ್ಟು. ಮಾಯನ್ಗೆ ನಮ್ಮ ಮೇಲೆ ಮಾತ್ರ ಕೋಪ, ಅವ್ರ ಮೇಲಿಲ್ಲ. ಹಾಗೆ ಹೇಳಕ್ ಬಂದೆ ಅಷ್ಟೇ. ಅನ್ಯಾಯವಾಗಿ ಬೆಳ್ಳಿ ಮಗುನ ಮಾಯ ಕೊಂದುಬಿಟ್ಲು, ಬಲಿ ತಗೊಂಡ್ಬಿಟ್ಲು. ಇನ್ನು ಆ ಥರ ಕೆಲಸ ಆಗಕ್ಕೆ ನಾನು ಬಿಡಲ್ಲ. ನಿಮ್ಮ 3 ಜನನ ನಾನು ಕಾಯ್ತೀನಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಕಾಯ್ತೀನಿ. ಈಗಾಗ್ಲೇ ನಿಮ್ ಮೇಲೆ, ಅದಕ್ಕೆ ಮೇಲೆ ಆಲ್ರೆಡಿ ಒಂದ್ಸರಿ ಅಟ್ಯಾಕ್ ಆಗಿದೆ. ನೆಕ್ಸ್ಟ್ ಮಾಯಾ ಅಟ್ಯಾಕ್ ಮಾಡೋದು ನನ್ನೇ ಅಂತ ಕಾಣಿಸುತ್ತೆ. ಯಶು, ಏನ್ ಭಯ ಮಾಡಬೇಡ, ನಾನಿದ್ದೀನಿ. ಮಹಾಸ್ವಾಮಿಗಳು ಬಂದೋಗ್ಲಿ, ಆಮೇಲೆ ಮುತ್ತು ಹತ್ರ ಮಾತಾಡಿ ನಿನ್ನ ಗೌತಮನೆ ಕಳಿಸ್ಬಿಡ್ತೀನಿ. ಅದೇ ಸರಿ, ಇಲ್ಲಿರೋದು ಬೇಡ. ಮಾಯಕನಿಂದ ಈ ಮನೆಯಲ್ಲಿ ಒಂದೇ ಸಮನೆ ತೊಂದರೆ ಆಗ್ತಾನೆ ಇದೆ. ನಾವೆಲ್ಲರೂ ಯಾಕೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬಾರ್ದು? ಬೆಳ್ಳಿ, ನೀನು ಮಾತು ಹೇಳ್ತಿದ್ಯಾ? ಯಾಕೆ ಮಾವ, ನಾನೇನಾದರೂ ತಪ್ಪು ಮಾತಾಡಿದ್ನಾ? ತಪ್ಪು ಅಂತಲ್ಲ, ಆದರೆ ಮಾಯನ ಸಮಸ್ಯೆಗೆ ಇದು ಒಂದು ಪರಿಹಾರ ಅಂತ ನಿಂಗೆ ಹೇಗೆ ಅನ್ನಿಸ್ತು ಅಂತ ಆಶ್ಚರ್ಯ ಆಗ್ತದೆ. ಮಾಯ ಮನುಷ್ಯಳಲ್ಲ, ಅವಳು ಆತ್ಮ. ನಾವು ಯಾವುದೇ ಮನೆಗೆ ಹೋದರೂ ಅವಳ ಮನ ಹಿಂಬಾಲಿಸ್ತಾಳೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಮನೆಯಲ್ಲಿ ಹಿರಿಯರು ಬಾಳೆ ಬದುಕಿದ್ದಾರೆ. ದಾನ ಧರ್ಮ ಪುಣ್ಯದ ಕಾರ್ಯಗಳು ತುಂಬ ನಡೆದಿದೆ. ಇದರಲ್ಲೆಲ್ಲ ಚಿಕ್ಕಮ್ಮಂಗೂ ಕೂಡ ತುಂಬ ಆಸಕ್ತಿ. ಈ ಎಲ್ಲ ಪುಣ್ಯಗಳು, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಈ ಮನೆ ಮೇಲಿದೆ ಬೆಳ್ಳಿ.
ನಾವ್ಯಾಕೆ ಯಾರಿಗೂ ಹೆದರಿ ನಮ್ಮ ಹಕ್ಕನ್ನ ನಮ್ಮ ಅಧಿಕಾರನ ಬಿಟ್ಟು ಹೋಗ್ಬೇಕು? ನಿಜ ಮಾವ, ಎಲ್ಲ ರೀತಿಲೂ ನೀವು ಹೇಳ್ತಿರೋದು ಸರಿ ಇದೆ. ನಾನೇ ದುಡುಕಿ ಏನೇನೋ ಮಾತಾಡ್ಬಿಟ್ಟೆ. ಇಲ್ಲ ಬಳ್ಳಿ, ಇದರಲ್ಲಿ ನಿಂಗೆ ಯಾವ ಸ್ವಾರ್ಥನೂ ಇಲ್ಲ ಅಂತ ನಂಗೆ ಗೊತ್ತು. ನೀನೇ ನಾವಿಬ್ಬರೇ ಬೇರೆ ಮನೆಗೆ ಹೋಗೋಣ ಅಂತ ಹೇಳಿಲ್ವಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ಎಲ್ಲರೂ ಜೀವ ಉಳಿಸೋದಕ್ಕೆ ನೀ ಇದನ್ನು ಹೇಳಿದೆ ಅಂತ ನಂಗೆ ಗೊತ್ತು ಬಳ್ಳಿ. ನಾವೆಲ್ಲರೂ ಧೈರ್ಯದಿಂದ ಒಗ್ಗಟ್ಟಿನಿಂದ ನಿಂತ್ಕೊಂಡ್ರೆ ಯಾವ ಶಕ್ತಿನೂ ನಮ್ಮನ್ನು ಏನು ಮಾಡೋದಕ್ಕಾಗಲ್ಲ. ಆ ಮಾಯಿನಿಂದ ನಾವು ನಮ್ಮ ಮಗುನ ಕಳ್ಕೊಂಡಿದ್ದು ದೊಡ್ಡ ನಷ್ಟನೇ. ಆದರೆ ಇದ್ರ ಮುಖಾಂತರ ಆ ದೇವರು ನಮಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಮೊದಲು ಒಂದು ಪೂಜೆ ಮುಗಿಸಿ ನಂತರ ದಿಗ್ಬಂಧನ ಮಾಡಬೇಕು. ಇನ್ನೂ ಕೆಲವು ಮುಖ್ಯವಾದ ವಿಷಯಗಳಿದೆ, ಅದನ್ನ ಅಲ್ಲೇ ಮತ್ತೆ ಮಾತಾಡ್ತೀನಿ. ಸರಿ ಸ್ವಾಮಿಗಳೇ, ಹಾಗೆ ಆಗಲಿ. ಪೂಜೆಗೆ ಬೇಕಾಗಿದ್ದ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಒಳ್ಳೆಯದು. ಶುಭ ಭವದ. ಬೆಳಿ, ನಾಳೆ ಮಹಾಸ್ವಾಮಿಗಳು ಮನೆಗೆ ಬಂದು ಪೂಜೆ ಮಾಡ್ತಾರಂತೆ. ಅಲ್ಲಿಗೆ ಈ ಮಾಯಿನ ಸಮಸ್ಯೆಯಿಂದ ನಮಗೆ ಶಾಶ್ವತವಾಗಿ ಪರಿಹಾರ ಸಿಕ್ಕದಂಗಾಯ್ತು. ಅಷ್ಟಾದರೆ ಸಾಕು. ಎಲ್ಲರೂ ತಮ್ಮ ಆತಂಕ ಭಯದಿಂದ ದೂರ ಆಗಿ ನೆಮ್ಮದಿಯಾಗಿರ್ಬೋದು. ನಾನು ಆ ತಾಯಿ ಚಾಮುಂಡಿನ ಯಾವಾಗಲೂ ಕೇಳ್ಕೊಳ್ಳೋದೇ ಅದು. ಇದೇ ಧೈರ್ಯ, ಇದೇ ಆತ್ಮಸ್ಥೈರ್ಯ ನೀನಲ್ಲಿ ಯಾವಾಗಲೂ ಇರಬೇಕು. ಕಾಪಾಡೋದಕ್ಕೆ ನೀವ್ ಯಾಕೆ ಬಂದ್ರಿ? ನೀವ್ ಇವ್ರನ್ನ ಕಾಪಾಡಬೇಡಿ. ಇವರೆಲ್ಲ ನನಗೆ ದ್ರೋಹ ಮಾಡಿದ್ದಾರೆ. ನನ್ನನ್ನು ಸಾಯಿಸಿರೋ ಇವ್ರು ಯಾರಿಗೂ ಬದುಕೋ ಹಕ್ಕಿಲ್ಲ ಸ್ವಾಮಿ. ನೀವ್ ನಿಮ್ ಪಾಡಿಗಿನಿಂದ ಹೊರಟೋಗಿ. ನೀನ್ ಮೊದಲು ಇಲ್ಲಿಂದ ಹೊರಟ ಹೋಗೋ. ನೀನ್ ಇವ್ರಿಗೆ ತೊಂದರೆ ಕೊಡೋದಕ್ಕೆ ಬಂದ್ರೆ ನಿನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಯಾರೇ ಬಂದ್ರು ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ.
ಸ್ವಾಮಿ ಇವಳು ಮತ್ತು ಇವಳು ಯಾರು ಅಂತ ಹೇಳೋದಕ್ಕೆ ಬಂದೆ ಅಲ್ವಾ? ಇವಳು ನಿನ್ನ ಮೊದಲೇ ಹೆಂಡತಿ. ಆತ್ಮವಾಗಿ ನಿನಗೆ ಈ ಮನೆಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಇಲ್ಲೇ ಇದ್ಲು. ಈಗ ಸ್ವಲ್ಪ ದಿವಸಗಳ ಹಿಂದೆ ತನ್ನ ಲೋಕಕ್ಕೆ ಹೋಗಿದ್ದಾಳೆ. ಬಾತ ಇಲ್ಲಿ ಗರ್ಭದಲ್ಲಿರೋ ನಿನ್ನ ಮಗುನ ಮಾಯಾ ಕೊಂದುಬಿಟ್ಲು ಅಂತ ಹೇಳಿ ನಿನ್ನ ಮನಸ್ಸಿಗೆ ನೋವಾಗಿದೆ ಅಲ್ಲ? ನೋವು ಮಾಡ್ಕೋಬೇಡಪ್ಪ, ಇದೆಲ್ಲ ದೈವ ನಿಯಮ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ ಇಂತಹ ಸತ್ವ ಪರೀಕ್ಷೆಯನ್ನ ಎದುರಿಸಿ ಪುಟಕ್ಕಿಟ್ಟ ಚಿನ್ನವಾಗ್ತಾನೆ. ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದೆಯಾ? ನಿನ್ನ ಸಮಚಿತ್ತತೆಯಿಂದ ಭಗವಂತ ಪ್ರಸನ್ನನಾಗಿದ್ದಾನೆ. ನಿನ್ನ ನೋವನ್ನು ತುಂಬೋ ಕ್ಷಣಗಳು ಇನ್ನು ಕೆಲವೇ ದಿನಗಳಿದೆ ಅಷ್ಟೇ. ಇನ್ನು 2 ತಿಂಗಳಲ್ಲಿ ನೀನು ಮತ್ತೆ ಗರ್ಭಿಣಿಯಾಗ್ತೀಯ. ಸರಿತಾನೆ? ಸರಿ ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಕಾಲ ವಿಳಂಬವಾಗ್ತಿದೆ. ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ? ಹಾಂ ಸ್ವಾಮಿ, ಎಲ್ಲ ಸಿದ್ಧತೆ ಆಗಿದೆ. ಬನ್ನಿ. ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಸುಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ಮೋಸ್ತುತೆ.
ಈ ಮನೆಯಲ್ಲಿ ಮಾಯಾಳ ಆತ್ಮ ಏನೆಲ್ಲ ತೊಂದರೆ ಕೊಟ್ಟಿದೆ ನಿಮ್ಗೆ ಅಂತ ನನಗೆ ಗೊತ್ತು. ಮಾಯಾಳ ಆತ್ಮ ಹೊರಗಡೆ ತೊಂದರೆ ಕೊಡ್ಬೋದು, ಆದ್ರೆ ಇನ್ನು ಮೇಲೆ ಮನೇಲಿ ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮಾಯಾ ಆತ್ಮ ನಿಮ್ಮಗಳ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಆವೇಶದಲ್ಲಿದೆ. ಆದ್ರೆ ನೀವು ಹೆದರೋ ಅಗತ್ಯ ಇಲ್ಲ. ನಾನು ಸೂರ್ಯ, ವಿಷ್ಣು, ಶಿವ, ಗಣಪತಿ ಎಲ್ಲರಿಗೂ ಪೂಜೆಯನ್ನು ಸಲ್ಲಿಸಿದ್ದೇನೆ. ದ್ವಾದಶ ನಾಮ ಪೂಜೆ, ಅವರುಗಳು ನಿಮ್ಮನ್ನು ಕಾಯ್ತಾರೆ. ಜೊತೆಗೆ ಮನೆಗೆ ದಿಗ್ಬಂಧನವನ್ನು ಕೂಡ ಮಾಡಿದ್ದೀನಿ. ಅದನ್ನೂ ಮೀರಿ ಮಾಯಾ ಆತ್ಮ ಮನೆ ಒಳಗಡೆ ಬರೋದೇ ಆಗಲಿ, ನಿಮಗೆ ತೊಂದರೆ ಕೊಡೋದೇ ಆಗಲಿ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ. ಇದನ್ನು ತಗೊಳ್ಳಿ. ಇದನ್ನ ಮನೆ ಸುತ್ತಲೂ ಕಟ್ಟಬೇಕು. ನನ್ನ ಮಾತನ್ನ ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೋಬೇಕು. ನಾಳೆ ಅಮಾವಾಸ್ಯೆ ಇದೆ. ಈ ಮನೆಯವರೆಲ್ಲ ಸೇರಿ ಒಂದು ವ್ರತವನ್ನು ಮಾಡಬೇಕು. ಬೆಳಿಗ್ಗೆ ಪೂಜೆಯಿಂದ ವ್ರತವನ್ನು ಪ್ರಾರಂಭ ಮಾಡಿ ನೀರನ್ನು ಬಿಟ್ಟು ಬೇರೆ ಯಾವ ಆಹಾರವನ್ನು ಸೇವಿಸಬಾರದು. ಸಂಜೆ 7 ಗಂಟೆಗೆ ಸರಿಯಾಗಿ ಮತ್ತೆ ಪೂಜೆಯನ್ನು ಮಾಡಿ ಇದನ್ನು ಸಮಾಪ್ತಿಗೊಳಿಸಬೇಕು. ಪೂಜೆಗೆ ಯಾವ ಲೋಪವೂ ಇರಬಾರದು. ಹಾಗಿದ್ದಲ್ಲಿ ದಿಗ್ಬಂಧನಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ. ಇಲ್ಲ ಅಂದ್ರೆ ಅರ್ಧ ಫಲ ಮಾತ್ರ ಲಭಿಸಿ. ಎಲ್ಲರೂ ಎಚ್ಚರದಿಂದಿರಬೇಕು. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಸರಿ ಸ್ವಾಮಿಗಳೇ, ನೀವು ಹೇಳ್ದಾಗೆ ವ್ರತ ಮಾಡ್ತೀವಿ. ಇನ್ನೊಂದು ವಿಷಯ ಇದೆ. ನಾಳೆ ಅಮಾವಾಸ್ಯೆ. ಪ್ರೇತಾತ್ಮಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ, ತುಂಬಾ ವಿಜೃಂಭಿಸ್ತಾ ಇರುತ್ತೆ. ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಬಿಡಬಾರ್ದು. ವ್ರತವನ್ನು ಮಾಡಲೇಬೇಕು. ಆಯ್ತು ಮಹಾಸ್ವಾಮಿಗಳೇ, ನನಗೂ ಬೆಳಿಗೂ ವ್ರತ ಮಾಡಿ ಅಭ್ಯಾಸ ಇದೆ. ಮನೆಯಲ್ಲಿರೋರು ವ್ರತ ಮಾಡೋ ಹಾಗೆ ನಾನು ನೋಡ್ಕೋತೀನಿ. ಮಹಾಸ್ವಾಮಿಗಳೇ, ಒಂದು ಸಣ್ಣ ಸಂಶಯ ಇದೆ. ನಾನು ಈ ಕುಟುಂಬಕ್ಕೆ ಸಂಬಂಧಪಟ್ಟವನಲ್ಲ, ಆದರೆ ಈ ಕುಟುಂಬದ ಹಿತೈಷಿ. ನಾನು ಈ ವ್ರತ ಮಾಡ್ಬೋದಾ ಅಥವಾ ಮಾಡದೆ ಈ ಮನೆಯಿಂದ ದೂರ ಉಳಿಬೇಕಾ? ನೋಡಪ್ಪ, ನಿನಗೂ ಈ ಕುಟುಂಬಕ್ಕೂ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಧರ್ಮದ ಪ್ರಕಾರ ಸಂಬಂಧ ಇದೆ. ಅದು ಕಾರ್ಯಕಾರಣ ಸಂಬಂಧ. ನೀನು ಬೆಳ್ಳಿ ಅಣ್ಣ ತಂಗಿ ಅನ್ನೋದು ಪೂರ್ವ ಜನ್ಮದ ಅನುಬಂಧ. ಆ ಕಾರಣದಿಂದ ನೀನು ಬೆಳ್ಳಿ ಅಣ್ಣ ತಂಗಿಯಾಗಿದ್ದೀರ. ಹಾಗಾಗಿ ಈ ವ್ರತದಲ್ಲಿ ನೀನು ಭಾಗಿಯಾಗಬೇಕು. ಮಾಪನಿ ಪಗಾರಿ